ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಅತಿ ಗುಪ್ತವಾದ ಸಮಯ ಇದೆ. ಎಲ್ಲರಿಗೂ ಗೊತ್ತಿರುವಂತಿಲ್ಲ, ಆದರೆ ಅದರಲ್ಲಿ ಮಾಡಿದ ಕೆಲಸಗಳು ಬಾಳಿನ ದಿಕ್ಕನ್ನೇ ಬದಲಾಯಿಸುವಷ್ಟು ಶಕ್ತಿ ಹೊಂದಿದೆ. ಆ ಸಮಯವನ್ನು ಪುರಾಣಗಳು ಬ್ರಹ್ಮ ಮುಹೂರ್ತ ಎಂದು ಕರೆಯುತ್ತವೆ. ಬ್ರಹ್ಮ ಮುಹೂರ್ತ ಅಂದರೆ ಸೃಷ್ಟಿದೇವರಾದ ಬ್ರಹ್ಮನ ಕಾಲ. ಯಾವಾಗ ದೇವತೆಗಳು ಜಾಗೃತರಾಗಿರುತ್ತಾರೆ, ಪ್ರಕೃತಿ ವಿಸ್ತಾರವಾಗುತ್ತದೆ ಮತ್ತು ಮನುಷ್ಯನ ಮನಸ್ಸು ಅತ್ಯಂತ ಸ್ವಚ್ಛವಾಗಿರುತ್ತದೆ, ಅದೇ ಬ್ರಹ್ಮ ಮುಹೂರ್ತ. ಪುರಾಣಗಳು ಹೇಳುತ್ತವೆ, ಯಾವ ಮನುಷ್ಯ ಬ್ರಹ್ಮ ಮುಹೂರ್ತದಲ್ಲಿ ನಿರ್ದಿಷ್ಟ ಕಾರ್ಯಗಳನ್ನು ಮಾಡುತ್ತಾನೋ ಅವನಿಗೆ ಅಂತ್ಯವಿಲ್ಲದ ಧನಾಗಮನ, ಅಭಿವೃದ್ಧಿ, ಸಮೃದ್ಧಿ ಮತ್ತು ದೈವಿಕ ಕೃಪೆ ದೊರೆಯುತ್ತದೆ ಎಂದು. ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವುದು, ಪುರಾಣದ ಪ್ರಕಾರ ಅಂತ್ಯವಿಲ್ಲದ ಧನಾಗಮನಕ್ಕಾಗಿ ಬ್ರಹ್ಮ ಮುಹೂರ್ತದಲ್ಲಿ ಮಾಡಬೇಕಾದ 5 ಮಹಾ ಕಾರ್ಯಗಳ ಬಗ್ಗೆ ಮಾತಾಡೋಣ ಬನ್ನಿ. ಆ ಕಾರ್ಯಗಳು ಯಾವುವು? ಅವು ಹೇಗೆ ಧನಾಗಮನಕ್ಕೆ ಕಾರಣವಾಗುತ್ತವೆ? ಅವು ಯಾವ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಮತ್ತು ಅವು ಮಾಡೋದು ಹೇಗೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಕಾರ್ಯ 1, ಜಪ ಮತ್ತು ಮಂತ್ರ ಧ್ಯಾನ. ಪುರಾಣಗಳು ಹೇಳುತ್ತವೆ, ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ ಜಪ 1000 ಪಟ್ಟು ಹೆಚ್ಚಾಗಿ ಫಲ ಕೊಡುತ್ತದೆ ಎಂದು. ವಿಷ್ಣು ಧರ್ಮೋತ್ತರ ಪುರಾಣ, ಪದ್ಮ ಪುರಾಣ ಮತ್ತು ದೇವಿ ಭಾಗವತಗಳಲ್ಲಿ ಹೇಳಿರುವ ಪ್ರಕಾರ ಭಕ್ತಿ, ಶ್ರದ್ಧೆ, ನಿಶ್ಚಯಗಳ ಜೊತೆಗೆ ಮಾಡಿದ ಮಂತ್ರ ಜಪ ನರಳುವ ಬಾಳನ್ನು ಸಮೃದ್ಧಿಯ ದಾರಿಯಲ್ಲಿ ನಡೆಸುತ್ತದೆ. ಧನವಾಗಲಿ, ಯಶಸ್ಸಾಗಲಿ, ಅವಕಾಶಗಳಾಗಲಿ ಮತ್ತು ಸಂಪಾದನೆಯಾಗಲಿ ಎಲ್ಲವೂ ಶಕ್ತಿಯ ರೂಪ. ಆ ಶಕ್ತಿ ಜಪದಿಂದ ಉತ್ಪತ್ತಿಯಾಗುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಓಂ ಶ್ರೀ ಮಹಾಲಕ್ಷ್ಮ್ಯೈ ನಮಃ, ಓಂ ಶ್ರೀಂ 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 ಕಮಲಾಯೇ ನಮಃ, ಓಂ ಹ್ರೀಂ ಶ್ರೀಂ ಕ್ಲೀಂ ಹೀಗೆ ಲಕ್ಷ್ಮೀ ಬೀಜ ಮಂತ್ರಗಳನ್ನು ಮಾಡಿದರೆ ಧನೋದಯ, ವ್ಯಾಪಾರದ ವೃದ್ಧಿ ಮತ್ತು ಸುಭಿಕ್ಷತೆ ಹೆಚ್ಚಾಗುತ್ತದೆ ಎಂದು ಪುರಾಣಗಳು ಹೇಳಿವೆ. ಸಂಪತ್ತು ಅಂದರೆ ಕೇವಲ ಹಣವಲ್ಲ, ಅದು ಒಂದು ಶಕ್ತಿ, ಅದು ಒಂದು ಚಲನೆ, ಅದು ಕೃಪೆ. ಪುರಾಣಗಳು ಹೇಳುತ್ತವೆ, ಆ ಶಕ್ತಿಯ ಮೂಲ ಲಕ್ಷ್ಮೀ ತತ್ವ. ಲಕ್ಷ್ಮೀ ತತ್ವ ಮನಸ್ಸಿನ ನಿಶ್ಚಲತೆಗೆ ಬರುತ್ತದೆ ಮತ್ತು ಮನಸ್ಸಿನ ನಿಶ್ಚಲತೆ ಬ್ರಹ್ಮ ಮುಹೂರ್ತದಲ್ಲಿ ಅತ್ಯಂತ ಸುಲಭ. ಅದಕ್ಕಾಗಿಯೇ ಗೋವುಗಳು, ಹಕ್ಕಿಗಳು, ಸಸ್ಯಗಳು ಅಂತೂ ದೈವಗಳೇ ಈ ಸಮಯದಲ್ಲಿ ಜಾಗೃತಿಯಾಗಿರುತ್ತವೆ. ಈ ವೇಳೆ ಮಾಡಿದ ಜಪ ಸಾಮಾನ್ಯ ಜಪವಲ್ಲ, ಅದು ಸಹಸ್ರ ಫಲಿತ ಜಪ. ಬ್ರಹ್ಮ ಮುಹೂರ್ತದಲ್ಲಿ ವಿಶೇಷವಾಗಿ ಪರಿಣಾಮಕಾರಿ ಮಂತ್ರಗಳು ಶ್ರೀ ಲಕ್ಷ್ಮೀ ಬೀಜ ಮಂತ್ರ, ಶ್ರೀ ವಿದ್ಯಾ ಮಂತ್ರ, ಶ್ರೀ ಸೂಕ್ತ ಜಪ, ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಅಷ್ಟೋತ್ತರ, ಗೌರಿ ಮಂತ್ರ, ದುರ್ಗಾ ಸಪ್ತಶ್ಲೋಕ, ಗಣಪತಿ ಅಥರ್ವ ಶೀರ್ಷ. ಹಳೆಯ ಶ್ಲೋಕ ಯಜ್ಞೋ ವೈ ಜಪ ಯಜ್ಞಃ. ಮಹಾಭಾರತದಲ್ಲಿ ಅಂದರೆ ಜಪವೇ ಮಹಾಯಜ್ಞವಿದ್ದಾಗೆ. ಮಹಾಲಕ್ಷ್ಮಿ ಹೇಳುತ್ತಾರೆ, ಯೋ ಮಾಂ ಬ್ರಹ್ಮ ಮುಹೂರ್ತೆ ಜಪೇತ್ ತಸ್ಮೈ ದಾದಾಮಿ ಚಾಂಚಲ್ಯಂ ಚ ಧನಂ ಚ ಎಂದು. ಅರ್ಥ, ನನ್ನನ್ನು ಬ್ರಹ್ಮ ಮುಹೂರ್ತದಲ್ಲಿ ಜಪಿಸುವವರಿಗೆ ನಾನು ಧನ, ಚಾಂಚಲ್ಯ ನೀಡುತ್ತೇನೆ ಎಂದು.
ಪದ್ಮ ಪುರಾಣ ಹೇಳುತ್ತದೆ, ಯಾರು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡುತ್ತಾನೋ ಅವನ ಜೀವನಕ್ಕೆ ಧನೋದಯ ಆಗುತ್ತದೆ. ಧನೋದಯ ಅಂದರೆ ಹಣ ಬರೋದು ಅಲ್ಲ, ಹಣ ಬರಬೇಕಾದ ದ್ವಾರಗಳು ತೆರೆದುಕೊಳ್ಳುವುದು. ಸೂರ್ಯನು ಜೀವಶಕ್ತಿ, ಸೂರ್ಯನು ಪ್ರಕಾಶ ಮತ್ತು ಸೂರ್ಯನು ಚಲನೆ. ಜೀವನದಲ್ಲಿ ಅರಿವು ನಿಂತರೆ ಅದಕ್ಕೆ ಕಾರಣ ಶಕ್ತಿಯ ನಿಲುಗಡೆ. ಸೂರ್ಯ ತತ್ವ ಅದನ್ನು ಚಲನೆಯಲ್ಲಿಡುತ್ತದೆ. ಪುರಾಣದ ಪ್ರಕಾರ ಸೂರ್ಯೋದಯ ಪೂರ್ವಕಾಲೇ ಅರ್ಘ್ಯಂ ದತ್ವಾ ಲಕ್ಷ್ಮೀ ಪ್ರಾಪ್ತಿಃ. ಗರುಡ ಪುರಾಣದಲ್ಲಿ ಹೇಳಿರುವಂತೆ ಅರ್ಥ, ಸೂರ್ಯೋದಯಕ್ಕೂ ಮೊದಲು ಅರ್ಘ್ಯ ನೀಡಿದವರಿಗೆ ಲಕ್ಷ್ಮಿ ಪ್ರಸನ್ನಳಾಗುತ್ತಾಳೆ ಎಂದು. ಪುರಾಣಗಳಲ್ಲಿ ಸೂರ್ಯನ ಹೆಸರು ಆದಿ ಶ್ರೀನಿಧಿ, ಅಂದರೆ ಧನದ ಮೂಲ. ಅರ್ಘ್ಯ ಹೇಗೆ ನೀಡುವುದು? ಅರ್ಘ್ಯ ಜಲವನ್ನು ಕೈ ಮುಗಿದು ಸೂರ್ಯನತ್ತ ಎತ್ತಿ ಮೌನವಾಗಿ ಓಂ ಗೃಣೇ ಸೂರ್ಯಾಯ ನಮಃ ಅಥವಾ ಓಂ ಸೂರ್ಯಾಯ ನಮಃ. ಇದು ಕೇವಲ ಜಲವಲ್ಲ, ಇದು ಪ್ರಣಾಮ, ಇದು ಶಕ್ತಿ ವರ್ಗಾವಣೆ. ಪುರಾಣಗಳಲ್ಲಿ ಹೇಳಿರುವ ರಹಸ್ಯ, ಜನನದಿಂದ ಬೇಕಾದ ಧನ ಕರ್ಮವಂಶದಿಂದ ಬರುತ್ತದೆ, ಆದರೆ ಅನಿರೀಕ್ಷಿತವಾಗಿ ಬರುವುದು ಪಿತೃಕೃಪೆಯಿಂದ. ಪಿತೃ ಅನುಗ್ರಹ ಇಲ್ಲದ ಮನೆಯಲ್ಲ ಲಕ್ಷ್ಮಿ ತಡೆಯಿಂದ ನಿಲ್ಲುತ್ತಾರೆ. ಮಹಾಭಾರತದಲ್ಲಿದೆ, ಪಿತೃ ಅನುಗ್ರಹೇಣ ಧನಂ ಲಭತೆ, ಅಂದರೆ ಪಿತೃಕೃಪೆಯಿಂದ ಧನಪ್ರಾಪ್ತಿ. ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಪಿತೃತರ್ಪಣದ ಬಲ ಹೆಚ್ಚಾಗಿರುತ್ತದೆ. ಕುಟುಂಬ, ವಂಶ, ಕುಟುಂಬದ ವ್ಯಾಪಾರ ಎಲ್ಲದಕ್ಕೂ ಬೇಕಾದ ಧನ ಶಕ್ತಿ ಪಿತೃಮೂಲದಿಂದ ಬರುತ್ತದೆ. ಇಲ್ಲಿ 2 ಮಾರ್ಗಗಳು: ತರ್ಪಣ, ಸ್ಮರಣ, ಕೃತಜ್ಞತೆ. ಯಾರಿಗಾದರೂ ತರ್ಪಣ ಗೊತ್ತಿಲ್ಲ ಅಂದರೆ ಕೇವಲ ಮನಸ್ಸಿನಲ್ಲಿ ಹೇಳಬಹುದು, ನಮ್ಮ ವಂಶದ ಪಿತೃಗಳಿಗೆ ನಮಸ್ಕಾರ, ನೀವೆಲ್ಲರೂ ಕೃಪೆ ಮಾಡಿ ನಮ್ಮ ಮನೆಗೆ ಸಂಪತ್ತು, ಸಮೃದ್ಧಿ ಮತ್ತು ಸುಖವನ್ನು ನೀಡಿರಿ ಎಂದು. ಈ ಒಂದು ಕಾರ್ಯ ಪುರಾಣದ ಪ್ರಕಾರ ಧನ ನಾಳಗಳು ತೆರೆದುಕೊಳ್ಳುತ್ತದೆ. ಪರ್ವತಗಳಷ್ಟು ಮಂತ್ರಗಳನ್ನು ಜಪಿಸಿದರೂ, ತೀರ್ಥಗಳಲ್ಲಿ ಸ್ನಾನ ಮಾಡಿದರೂ, ಯಜ್ಞ ಹೋಮ ಮಾಡಿದರೂ ಮನಸ್ಸು ದಾನದ ಮೂಲಕ ಶುದ್ಧವಾಗುವುದಿಲ್ಲ ಎಂದು ಪುರಾಣಗಳು ಹೇಳುತ್ತವೆ. ಪದ್ಮ ಪುರಾಣ ಹೇಳುತ್ತದೆ, ದಾನದ ಮೂಲಕ ಲಕ್ಷ್ಮಿ ಪ್ರವೇಶಿಸುತ್ತಾಳೆ. ಅದು ಆಸಕ್ತಿದಾಯಕ. ಹಣ ನೀಡಿದಾಗ ಹಣ ಕಡಿಮೆಯಾಗುವುದಿಲ್ಲ, ಹಣದ ಬಾಗಿಲು ತೆರೆಯುತ್ತದೆ. ಧನದ ಭಾಷೆಯಲ್ಲಿ ಹಣ ಚಲನೆ. ಚಲನೆ ನಿಂತರೆ ಸಂಪತ್ತು ನಶಿಸಬಹುದು, ಚಲನೆ ಮುಂದುವರಿದರೆ ಸಂಪತ್ತು ವೃದ್ಧಿಯಾಗುತ್ತದೆ. ಇದಕ್ಕಾಗಿ ಪುರಾಣಗಳಲ್ಲಿ ದಾನವನ್ನು ಅನಾಹಿತ ಸೇವೆ ಎಂದು ಕರೆಯುತ್ತಾರೆ. ಅನಾಹಿತ ಅಂದರೆ ಪ್ರತಿಫಲ ನಿರೀಕ್ಷೆ ಇಲ್ಲದ. ಮಹಾಭಾರತದಲ್ಲಿ ಒಂದು ವಾಕ್ಯ ಇದೆ, ಯೋ ದದಾತಿ ನಿರಾಶೋಯಂ ತಸ್ಯ ಲಕ್ಷ್ಮೀಃ ನ ಜಿತೈತೆ, ಅಂದರೆ ಯಾರು ಪ್ರತಿಫಲವಿಲ್ಲದೆ ದಾನ ಮಾಡುತ್ತಾನೋ ಲಕ್ಷ್ಮಿನು ಅವನನ್ನು ಜಯಿಸಲಾರರು, ಅವನೇ ಲಕ್ಷ್ಮಿಯನ್ನು ಆಕರ್ಷಿಸುತ್ತಾನೆ ಎಂದು. ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ ದಾನಕ್ಕೆ ತಿಂಗಳ ಪ್ರಭಾವ, ನಕ್ಷತ್ರದ ಪ್ರಭಾವ ಮತ್ತು ಕರ್ಮದ ಪ್ರಭಾವ ಸೇರಿ ಮಹಾ ಪ್ರತಿಫಲ ಬರುತ್ತಿದೆ ಎಂದು ಗರುಡ ಪುರಾಣ ಹೇಳುತ್ತದೆ. ದಾನದ ರೂಪಗಳು ಅನ್ನದಾನ, ಜಲದಾನ, ವಿದ್ಯಾದಾನ, ಭೂದಾನ,
ವಸ್ತ್ರದಾನ, ಚಿಕಿತ್ಸಾದಾನ, ಗೋಸೇವೆ, ಅನ್ನ ಸೇವೆ, ಅನಾಥ ಸೇವೆ ಹೀಗೆ ಕೇಳಬಹುದು. ಬ್ರಹ್ಮ ಮುಹೂರ್ತಕ್ಕೆ ದಾನ ಹೇಗೆ ಎಂದು ಸಾಧ್ಯವಿಲ್ಲದವರಿಗೆ ಪುರಾಣಗಳ ಉತ್ತರ: ಮನಸ್ಸಿನಿಂದ ದಾನ ಮಾಡಿದರೂ ಅದು ದಾನವೇ ಎಂದು. ಜ್ಞಾನಿಗಳು ಹೇಳುತ್ತಾರೆ, ಧನವನ್ನು ಕೊಡಲಾರದವರು ಬೆಳಕನ್ನು ಕೊಡಲಿ, ಬೆಳಕನ್ನು ಕೊಡಲಾರದವರು ನಗುವನ್ನಾದರೂ ಕೊಡಲಿ. ಹಣ ಕೊಟ್ಟರೆ ಹಣ ಕಡಿಮೆಯಾಗುವುದಿಲ್ಲ, ಬೆಳೆಯುವ ಕ್ಷೇತ್ರ ಬದಲಾಗುತ್ತದೆ. ಇದು ಪುರಾಣಗಳಲ್ಲಿ ಅತ್ಯಂತ ಗುಪ್ತ ಕಾರ್ಯ. ಇದಕ್ಕೆ ಹೆಸರು ಮೃತ ಧ್ಯಾನ ಅಥವಾ ಆತ್ಮಧನದ ಬಾಗಿಲು ತೆರೆಯುವ ತಂತ್ರ. ಪುರಾಣಗಳು ಹೇಳುತ್ತವೆ, ಯಾರು ಪ್ರತಿದಿನ ತಾನು ಮರಣಶೀಲ ಎಂದು ಜಾಗೃತನಾಗುತ್ತಾನೋ ಅವನಲ್ಲಿ ಆತ್ಮಧನ ಮೂಡುತ್ತದೆ. ಆತ್ಮಧನ ಬಾಹ್ಯ ಸ್ವರೂಪದಲ್ಲಿ ಧೈರ್ಯ, ಬುದ್ಧಿ, ವ್ಯವಹಾರ ಜ್ಞಾನ, ನಿರ್ಣಯ, ಅವಕಾಶ, ಧನಾಗಮನ ಹೀಗೆ ಬರುತ್ತವೆ. ಮನುಷ್ಯ ಮರಣದ ಬಗ್ಗೆ ಮರೆತಾಗ ಅವನು ಸಮಯ ಮರೆತು ಬಿಡುತ್ತಾನೆ. ಸಮಯ ಮರೆತಾಗ ಮೌಲ್ಯ ಮರೆತು ಬಿಡುತ್ತಾನೆ. ಮೌಲ್ಯ ಮರೆತಾಗ ಶಕ್ತಿ ಕಡಿಮೆಯಾಗುತ್ತದೆ. ಶಕ್ತಿ ಕಡಿಮೆಯಾದರೆ ಧನೋದಯ ನಿಲ್ಲುತ್ತದೆ. ಪದ್ಮಪುರಾಣದ ಶ್ಲೋಕ: ಮೃತಸ್ಯ ಜ್ಞಾನಮೇವ ಧನಂ, ಅಂದರೆ ಮರಣ ಸ್ಮರಣೆಯೇ ನಿಜವಾದ ಧನ. ಈ ಧ್ಯಾನಕ್ಕೆ ರೂಪ: ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಕಣ್ಣು ಮುಚ್ಚಿ ಕೇವಲ 5 ನಿಮಿಷ ಮನಸ್ಸಿನಲ್ಲಿ ಹೇಳಿಕೊಳ್ಳುವುದು: ನಾನು ಮರಣಶೀಲ, ನನ್ನ ಸಮಯ ಸೀಮಿತ, ನನಗಿನ್ನೂ ಮಾಡಲು ಬಾಕಿ ಇದೆ. ಇದಕ್ಕೆ ಪರಿಣಾಮ ಅಸಂಬದ್ಧ ಕಾರ್ಯಗಳು ನಿಲ್ಲುತ್ತವೆ. ಅವಕಾಶ: ಮನಸ್ಸು ಜಾಗೃತವಾಗುತ್ತದೆ, ಸಂಕಲ್ಪ ಶಕ್ತಿ ಜಾಗೃತವಾಗುತ್ತದೆ ಮತ್ತು ಅದೇ ಧನೋದಯದ ಬಾಗಿಲು. ಪುರಾಣಗಳಲ್ಲಿ ಇದನ್ನೇ ಆತ್ಮಧನ ಎಂದು ಕರೆಯುತ್ತಾರೆ. ಬ್ರಹ್ಮ ಮುಹೂರ್ತದ 48 ನಿಮಿಷಗಳ ರಹಸ್ಯ. ಬ್ರಹ್ಮ ಮುಹೂರ್ತ ಒಟ್ಟು 96 ನಿಮಿಷ. ಅದರ 2ನೇ ಭಾಗದ 48 ನಿಮಿಷ ಶಕ್ತಿ ವೃದ್ಧಿ ಸಮಯ. ಪುರಾಣಗಳು ಹೇಳುತ್ತವೆ, ಮೊದಲ 24 ನಿಮಿಷ ದೇಹ, ನಂತರದ 24 ನಿಮಿಷ ಮನಸ್ಸು, ಮತ್ತಿನ 24 ಪ್ರಾಣಶಕ್ತಿ, ಕೊನೆಯ 24 ಆತ್ಮಶಕ್ತಿ. ಧನೋದಯಕ್ಕೆ ಮುಖ್ಯ ಮನಸ್ಸು, ಪ್ರಾಣಶಕ್ತಿ. ಇದಕ್ಕಾಗಿಯೇ ಮಂತ್ರ ಜಪ, ಆರ್ಘ್ಯ, ತರ್ಪಣ, ದಾನ, ಧ್ಯಾನ ಈ ಸಮಯದಲ್ಲಿ ಬೀಜದಂತೆ ನೆಟ್ಟು ಒತ್ತು ಬೆಳೆದು ಬಾಹ್ಯಧನ ಆಗಿ ಬರುತ್ತದೆ. ಪುರಾಣಗಳು ಧನವನ್ನು ಕೇವಲ ಹಣ ಎಂದು ಹೇಳಿಲ್ಲ. ಧನ 3 ಭಾಗಗಳಲ್ಲಿ ಬರುತ್ತದೆ: ದೈವಿಕ ಧನ, ಅನುಗ್ರಹ, ಅದೃಷ್ಟ, ಅವಕಾಶ. ಮಾನುಷ ಧನ: ಕೌಶಲ್ಯ, ಬುದ್ಧಿ, ಸಂಪರ್ಕ. ಭೌತಿಕ ಧನ: ಹಣ, ಆಸ್ತಿ, ವ್ಯಾಪಾರ, ಸಂಪತ್ತು. ಲಕ್ಷ್ಮೀ ತತ್ವ ಕೇವಲ 3ನೇ ಧನಕ್ಕೆ ಸಂಬಂಧಿಸಿದ್ದಲ್ಲ. ಲಕ್ಷ್ಮಿ 3 ಧನಗಳಿಗೂ ಸಂಬಂಧಿಸಿದೆ: ಅದೃಷ್ಟ ಲಕ್ಷ್ಮಿ, ಅವಕಾಶ ಲಕ್ಷ್ಮಿ, ಸಮಯ ಲಕ್ಷ್ಮಿ, ಯೋಚನೆ ಲಕ್ಷ್ಮಿ, ಸಮರ್ಪಣೆ ಲಕ್ಷ್ಮಿ, ಬುದ್ಧಿ ಲಕ್ಷ್ಮಿ, ಧೈರ್ಯ ಲಕ್ಷ್ಮಿ, ಧನಲಕ್ಷ್ಮಿ. ಪರ್ಸಿನಲ್ಲಿ ಕಾಣುವುದು ಕೊನೆಯ ಭಾಗ. ಅದರ ಮೂಲಕವೇ ಪುರಾಣ ಹೇಳಿದ 5 ಕಾರ್ಯಗಳು. ಬ್ರಹ್ಮ ಮುಹೂರ್ತದಲ್ಲಿ ಹೇಗೆ ಪ್ರಾರಂಭಿಸಬೇಕು? ಪುರಾಣದ ಕ್ರಮ: ಮೊದಲನೆಯದಾಗಿ ಜಾಗೃತಿ. ದೇವಿ ಭಾಗವತ ಹೇಳುತ್ತದೆ, ವಿಶ್ರಾಂತಗ್ರಹಣಂ ಲಕ್ಷ್ಮೀಂ ಸ್ಥಾನಂ, ಅಂದರೆ ಜಾಗೃತಿಯೇ ಧನದ ಸ್ಥಾನ. ಎರಡನೆಯದಾಗಿ ಶೌಚ. ಶರೀರ, ಮನಸ್ಸು, ನಾಸಿಕ ಮತ್ತು ದೃಷ್ಟಿಯ ಶೌಚ. ಈ 4 ಪ್ರಾಣ ಪ್ರಾರಂಭಿಸಲು ಬೇಕು. ಮೂರನೆಯದು ಜಪ, 24-48 ನಿಮಿಷ. ಇದೇ ಸಂಪತ್ತು ಬೀಜ ಸಮಯ. 4 ಅರ್ಘ್ಯ, ಸೂರ್ಯನಿಗೆ ಪ್ರಾಣ. ನಾಲ್ಕನೆಯದಾಗಿ ಅರ್ಘ್ಯ, ಸೂರ್ಯನಿಗೆ ಪ್ರಾಣವಾಯುವಿಗೆ ಚಲನ ನೀಡುವುದು. 5 ತರ್ಪಣ,
ವಂಶಧನ ಚಲನೆಯ ಬಾಗಿಲು. 6 ದಾನ ಬಾಹ್ಯ ಮಾರ್ಗದ ಬಾಗಿಲು. ಮೃತ್ಯದಾನ ಆತ್ಮಧನ ಜಾಗೃತ. ಯಾವ ತಪ್ಪುಗಳನ್ನು ಪುರಾಣಗಳು ಎಚ್ಚರಿಸುತ್ತವೆ? ಪುರಾಣಗಳು 3 ತಪ್ಪುಗಳನ್ನು ನಿಷೇಧಿಸುತ್ತವೆ. 1 ಆಲಸ್ಯ. ಆಲಸ್ಯ ಧನದ ದೊಡ್ಡ ಶತ್ರು. ಪುರಾಣ ಆಲಸ್ಯಂ ಲಕ್ಷ್ಮೀಂ ದ್ವೇಷಿ. ಲಕ್ಷ್ಮಿ ಆಲಸ್ಯಂ ದ್ವೇಷಿಸುತ್ತಾಳೆ. 2ನೇಯದಾಗಿ ದ್ವೇಷ ಮನಸ್ಸಿನ ವಿಷ. ಯಾರ ಧನ ವೃದ್ಧಿಯಿಂದ ನೋವಾಗುತ್ತದೋ ಅವನ ಧನೋದಯ ತಡವಾಗುತ್ತದೆ. ಮಹಾಭಾರತದಲ್ಲಿ ಹೇಳಲಾಗಿದೆ, ಇಶ್ರಾಲುಹುಂ ನ ಲಭತೆ ಧನಂ. 3 ಅಶ್ರದ್ಧೆ. ಶ್ರದ್ಧೆ ಧನದ ಗತಿಯನ್ನೇ ಬದಲಾಯಿಸುತ್ತದೆ. ಫಲ ನಿರ್ಣಯ. ಬ್ರಹ್ಮ ಮುಹೂರ್ತದ 5 ಕಾರ್ಯಗಳನ್ನು ಮಾಡುವುದರಲ್ಲಿ 30 ದಿನ ಮನದ ಶಕ್ತಿ, 45 ದಿನ ಅವಕಾಶ ಪರಿಚಯ ಬಾಗಿಲು, 90 ದಿನ ಧನೋದಯದ ಚಲನ, 180 ದಿನ ಸ್ಥಿರ ಧನ ಚಕ್ರ, 1 ವರ್ಷ ವಂಶ ಸಂಪತ್ತು. ಪಾಡ್ಯ ಪುರಾಣದಲ್ಲಿ ಒಂದು ಅತೀ ಸುಂದರವಾದ ವಾಕ್ಯ, ಸಂಪದಂ ನ ಅರಣೀಯಂ ಯಾಚರತಿ ಬ್ರಹ್ಮ ಮುಹೂರ್ತೆ ಯೋಗ. ಅರ್ಥ, ಬ್ರಹ್ಮ ಮುಹೂರ್ತ ಯೋಗದ ಧನ, ಕದಿಯಲಾಗದ ಧನ. ಬ್ರಹ್ಮ ಮುಹೂರ್ತದಲ್ಲಿ 5 ಕಾರ್ಯ ಮಾಡು, ಧನ ನಿನಗೆ ಬರುವುದು ಅಲ್ಲ, ಧನ ನಿನ್ನನ್ನು ಹುಡುಕಿಕೊಂಡು ಬರುವುದು. ಪುರಾಣಗಳು ನಮ್ಮನ್ನು ಕೇವಲ ಭಕ್ತರನ್ನಾಗಿ ಮಾಡಲು ಬರೆದಿಲ್ಲ, ನಮ್ಮನ್ನು ಜಾಗೃತರನ್ನಾಗಿಸಲು ಬರೆದಿದೆ. ಧನ ಬಂದರೆ ಬಾಳು ಸುಲಭ, ಧರ್ಮ ಬಂದರೆ ಬಾಳು ಸುಂದರ. ಬ್ರಹ್ಮ ಮುಹೂರ್ತ, ಈ 2ಕ್ಕೂ ಬಾಗಿಲು ನಾವೇ ಕೇಳುತ್ತಿದ್ದೇವೆ. ದೇವತೆಗಳು, ಋಷಿಗಳು, ರಾಜ ಋಷಿಗಳು, ಯೋಗಿಗಳು, ವ್ಯಾಪಾರಿಗಳು ಎಲ್ಲರೂ ಬೆಳಗನ್ನೇ ಬೆಳೆಸುತ್ತಾರೆ. ಅವರ ರಹಸ್ಯ ಪುರಾಣ ಹೇಳಿದ ಈ 5 ಕಾರ್ಯಗಳು. ಅಂತಿಮವಾಗಿ ಯಾರು ಬ್ರಹ್ಮ ಮುಹೂರ್ತವನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡಿರುತ್ತಾರೋ ಅವರ ಸಂಪತ್ತು ಅವರ ನೆರಳಾಗುತ್ತದೆ. ಧನ್ಯವಾದಗಳು.